ಹಾಯ್ ಫ್ರೆಂಡ್ಸ್, ಇವತ್ತು ಕ್ಯಾಬೇಜ್ ಬೋಂಡ ಮಾಡೋಣ. ಅಂದರೆ ಎಲೆಕೋಸಿಂದ ಮಾಡುವಂಥ ಬೋಂಡ. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಒಂದೇ ಥರ ತಿಂದು ಬೇಜಾರಾದಾಗ ಎಲೆಕೋಸು ಫ್ರೆಶ್ ಆಗಿರಬೇಕಷ್ಟೆ. ಸೊ ಈ ಬೋಂಡ ಮಾಡಿದರೆ ಚೆನ್ನಾಗಿರುತ್ತೆ. ನೋಡೋಣ ಹೇಗೆ ಮಾಡೋದು ಅಂತ. ನಾನು ಇದಕ್ಕೆ ಮೈದಾ ಹಿಟ್ಟು ಯೂಸ್ ಮಾಡ್ತಿದ್ದೀನಿ. 1 ಕಪ್ ಮೈದಾ ಹಿಟ್ಟು ತೊಗೊಂಡ್ರೆ, ಈರುಳ್ಳಿ ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ, 1/4 ಅಷ್ಟು ಕ್ಯಾಬೇಜ್ ತೊಗೊಂಡಿದ್ದೀನಿ, 1/4 ಭಾಗ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ, ಕರ್ಬೇವಿನ ಸೊಪ್ಪು, ಮೆಣಸಿನ ಪುಡಿ, ಹೂವಿನ ಕಾಳು ಮತ್ತು ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಸೊ ಇಷ್ಟು ಐಟಮ್ಸ್ನ ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಅರ್ಧ ನಿಂಬೆಹಣ್ಣು ಕೂಡ. ನೋಡಿ, ಮೈದಾ ಹಿಟ್ಟಿಗೆ ಮೆಣಸಿನ ಪುಡಿ ಮತ್ತು ಹೂವಿನ ಕಾಳು, ಶುಂಠಿ ಬೆಳ್ಳುಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಕ್ಯಾಬೇಜು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕಿ ಮತ್ತು ಇದಕ್ಕೆ ಅರ್ಧ ನಿಂಬೆಹಣ್ಣು ಹಾಕಿ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಮತ್ತು ಜೀರಾ ಪೌಡರು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಜೀರಾ ಪೌಡರ್ ಹಾಕ್ತಾಯಿದ್ದೀನಿ. ಇಷ್ಟು ಹಾಕಿ ಈರುಳ್ಳಿ ಬೋಂಡಾಗೆ ಹೇಗೆ ಕಲಿಸ್ಕೊತೀವೋ ಹಾಗೆ ಕಲಿಸ್ಕೊಳ್ಳೋದು. ನೀರು ಹಾಕಿ ಫಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಈರುಳ್ಳಿ ಬೋಂಡಾಗೆ ನಾವು ಹೇಗೆ ಕಲಿಸ್ತೀವೋ ಆ ಥರ ಕಲಿಸ್ಕೊಂಡ್ರೆ ನಮಗೆ ಕ್ಯಾಬೇಜ್ ಬೋಂಡ ಮಾಡಲಿಕ್ಕೆ ಬರುತ್ತೆ. ಅಷ್ಟೇ, ಏನೂ ಇಲ್ಲ. ಈರುಳ್ಳಿ ಬೋಂಡ ಯಾವ ರೀತಿ ಮಾಡ್ತೀವೋ ಅದೇ ಥರನೇ, ಬಟ್ ಅದಕ್ಕೆ ಕ್ಯಾಬೇಜ್ನ ನಾವು ಆ್ಯಡ್ ಮಾಡ್ಕೊತೀವಿ ಮತ್ತು ಐಟಮ್ಸ್ ಬೇರೆ ಬೇರೆ ಹಾಕಿರ್ತೀವಿ ಅಷ್ಟೇ. ಶುಂಠಿ ಬೆಳ್ಳುಳ್ಳಿ, ನಿಂಬೆಹಣ್ಣು, ಮೆಣಸಿನ ಪುಡಿ ಇದೆಲ್ಲ ಹಾಕಿ. ಇದು ಒಂದು ಸ್ವಲ್ಪ ಗೋಬಿ ತಿನ್ನೋ ಥರನೇ ಟೇಸ್ಟ್ ಬರ್ತಾ ಇರುತ್ತೆ. ಕ್ಯಾಬೇಜ್ ಗೋಬಿ ತಿಂತೀವಲ್ಲ, ಡ್ರೈ ಗೋಬಿ, ಆ ಥರನೇ ಇರುತ್ತೆ. ಗೋಬಿ ಮಾಡೋಕ್ಕೆ ಟೈಮ್ ಆಗೋಲ್ಲ ಅಂದಾಗ ಈ ರೀತಿ ಕ್ಯಾಬೇಜ್ ಬೋಂಡ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸಂಜೆ ಟೈಮು ಸ್ನ್ಯಾಕ್ಸಾಗಿ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ಕ್ರಿಸ್ಪಿ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ನಾವು ಅದನ್ನು ಬೇಯಿಸ್ಕೊಬೇಕು. ಆಗ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ. ತುಂಬಾ ಚೆನ್ನಾಗಿರುತ್ತೆ ಕ್ಯಾಬೇಜ್ ಬೋಂಡ, ಡಿಫ್ರೆಂಟಾಗಿರುತ್ತೆ. ಒಂದು ಸಲ ಮನೇಲಿ ಮಾಡಿ ನೋಡಿ, ಗೊತ್ತಾಗುತ್ತೆ. ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಕೆಂಪಗಾದಮೇಲೆ ತೆಗೆದ್ರೆ ನಮಗೆ ಕ್ಯಾಬೇಜ್ ಬೋಂಡ ರೆಡಿ ಆಯಿತು. ಒಂದೇ ಥರ ಬೋಂಡ ಮಾಡಿ ಬೇಜಾರಾದಾಗ ಅಥವಾ ಕ್ಯಾಬೇಜ್ ಇದ್ದಾಗ ಈ ರೀತಿ ಬೋಂಡ ಮಾಡಿ ತಿಂದರೆ ಚೆನ್ನಾಗಿರುತ್ತೆ. ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ. ತಣ್ಣಗಾದ್ಮೇಲೆ ಇದು ಅಷ್ಟು ಚೆನ್ನಾಗಿರಲ್ಲ. ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಎಲ್ಲರೂ ಇರುವಾಗ ಸಂಜೆ ಟೈಮ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸ್ಮೂತಾಗಿರುತ್ತೆ, ಹೊರಗಡೆ ಕ್ರಿಸ್ಪಿಯಾಗಿ ಬಂದಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.